Hello dear students, welcome to today's class. Today we are going to discuss about the creation of vouchers and display of vouchers and voucher entry. So ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಷನ್ ಮಾಡ್ತಾ ಇದ್ದೀವಿ, ಕ್ರಿಯೇಷನ್ ಆಫ್ ವೋಚರ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು, ಹೇಗೆ ಡಿಸ್ಪ್ಲೇ ಮಾಡೋದು ಮತ್ತು ಹೇಗೆ ನಾವು ವೋಚರ್ಸ್ನ ಎಂಟ್ರಿ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ವೋಚರ್ಸ್ ಅಂತಂದ್ರೇನು, ವೋಚರ್ಸ್ ಟೈಪ್ಸ್ ಯಾವ್ಯಾವಿದ್ದಾವೆ, ಸೊ ಯಾವ ಟೈಪ್ ವೋಚರ್ಸ್ಗೆ ನಾವು ಯಾವ ಒಂದು ವೋಚರ್ ಟೈಪ್ಸ್ನ ನಾವು ಅಕೌಂಟಿಂಗ್ ವೋಚರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ವೋಚರ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಸೊ ಲೆಟ್ ಅಸ್ ಸ್ಟಾರ್ಟ್ ದಿ ಸೆಷನ್ ನಾವ್. ಸೊ ನಾವು ಏನೋ ಒಂದು ಲೆಜರ್ನ ಕ್ರಿಯೇಟ್ ಮಾಡಬೇಕಂದ್ರು, ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಬೇಕಂದ್ರು ನಾವೇನು ಮಾಡ್ತೀವಿ ರೀ, ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ನಾವು ಡಿಸ್ಪ್ಲೇ ಮಾಡ್ಕೋತೀವಿ. ಸೊ ಇದರಲ್ಲಿ ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ನಾವು ಅಕೌಂಟ್ ಇನ್ಫೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫಸ್ಟ್ ಯಾಕಂತಂದರೆ ಸಿ ಹಿಯರ್. ಸೊ ನಾವು ಯಾವುದೇ ಕಂಪನಿನ ಕ್ರಿಯೇಟ್ ಮಾಡಬೇಕು ಅಥವಾ ಗ್ರೂಪ್ಸ್ನ ಕ್ರಿಯೇಟ್ ಮಾಡಬೇಕು, ಲೆಜರ್ಸ್ನ ಕ್ರಿಯೇಟ್ ಮಾಡಬೇಕಂದ್ರೂ ನಾವೇನು ಮಾಡ್ತೀವಿ ರೀ, ಫಸ್ಟಿಗೆ ನಾವು ಕಂಪನಿ ಇನ್ಫೋ ಮೇಲೆ ಕ್ಲಿಕ್ ಮಾಡ್ತೀವಿ. ಸಿ ಹಿಯರ್ ನಾವು ಗೇಟ್ವೇ ಆಫ್ ಟ್ಯಾಲಿಯಲ್ಲಿದ್ದೀವಿ. ಸೊ ಅವಾಗ ನಾವೇನು ಮಾಡ್ತೀವಿ ರೀ, ಕಂಪನಿ ಇನ್ಫೋ ಮೇಲೆ ಕ್ಲಿಕ್ ಮಾಡ್ತೀವಿ. ಕಂಪನಿ ಇನ್ಫೋ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಸೊ ನಾವು ಕಂಪನಿ ಇನ್ಫೋ ಮೇಲೆ ಕ್ಲಿಕ್ ಮಾಡಿದಾಗ ಏನು ಬರುತ್ತೆ ರೀ, ಈ ಥರ ಗ್ರೂಪ್ಸ್, ಲೆಜರ್ಸ್ ಆ್ಯಂಡ್ ವೋಚರ್ ಟೈಪ್ಸ್ ಕ್ವಿಟ್ ಅಂತ ಬರುತ್ತೆ ತಾನೆ. ಸೊ ನಾವು ಗ್ರೂಪ್ಸ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಲೆಜರ್ಸ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ತಿಳ್ಕೊಂಡಿದ್ದೀವಿ. ಸೊ ನಾವು ಇಲ್ಲಿ ಕೆಳಗಡೆ ಇದೆ ನೋಡ್ರಿ, ಇಲ್ಲಿ ವೋಚರ್ ಟೈಪ್ಸ್ ಅಂತ ಇದೆ ತಾನೆ. ಸೊ ಈ ಒಂದು ವೋಚರ್ ಟೈಪ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದು ಒಂದು ನಾವೇನು ಮಾಡ್ಬೇಕು ರೀ, ಫಸ್ಟು ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ನಾವೇನು ಮಾಡ್ಬೇಕು ರೀ, ಅಕೌಂಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡಬೇಕು. ಸಿ ಹಿಯರ್. ಸೊ ಗೇಟ್ವೇ ಆಫ್ ಟ್ಯಾಲಿಯಲ್ಲಿದ್ದೀವಿ. ಸೊ ಇದರಲ್ಲಿ ನಾವೇನು ಮಾಡ್ಬೇಕು ರೀ, ಫಸ್ಟು ಅಕೌಂಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಸ್ಕ್ರೀನ್ ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಈ ಥರ ಸ್ಕ್ರೀನ್ ಡಿಸ್ಪ್ಲೇ ಆದಾಗ ನಮಗೆ ಇಲ್ಲಿ ಕೆಳಗಡೆ ಇದೆ ನೋಡ್ರಿ, ವೋಚರ್ ಟೈಪ್ಸ್ ಅಂತ ಕಾಣಿಸ್ತಿದೆ. ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಬಿಕಾಸ್ ನಾವೇನು ಮಾಡ್ಬೇಕು ರೀ, ಇವಾಗ ಹೊಸ ವೋಚರ್ನ ನಾವು ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಸೊ ಅವಾಗ ಏನು ಮಾಡ್ಬೇಕು ರೀ, ನಾವು ಕ್ಲಿಕ್ ವೋಚರ್ ಟೈಪ್ಸ್ ಆಪ್ಷನ್ಸ್ ಇನ್ ಅಕೌಂಟ್ ಇನ್ಫೋ ಮೆನು. ಸೊ ಅಕೌಂಟ್ ಇನ್ಫೋ ಮೆನು ಅಲ್ಲಿ ನಾವು ವೋಚರ್ ಟೈಪ್ಸ್ ಆಪ್ಷನ್ನ ನಾವು ಕ್ಲಿಕ್ ಮಾಡಬೇಕು. ಸೊ ಇವಾಗ ಈ ವೋಚರ್ ಟೈಪ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಯಾವ ಪೇಜ್ ಓಪನ್ ಆಗುತ್ತೆ, ಇವಾಗ ನಾವೇನು ಕ್ರಿಯೇಟ್ ಮಾಡ್ತಾ ಇದ್ದೀವಿ, ವೋಚರ್ ಟೈಪ್ಸನ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಅವಾಗ ಫಸ್ಟ್ ಏನು ಮಾಡ್ಬೇಕು ರೀ, ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ನಾವು ಯಾವುದೇ ಒಂದು ವೋಚರ್ ಟೈಪ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು. ಟೈಪ್ಸ್ ಅಂತಂದರೆ ಯಾವ್ಯಾವ ಇದಾವೆ ರೀ, ಸೇಲ್ಸ್ ಇದೆ, ಪರ್ಚೇಸ್ ಇದೆ, ಸೊ ಕಾಂಟ್ರಾ ಇದೆ. ಸೊ ಈ ಥರದಲ್ಲಿ ನಾವು ಒಂದು ವೋಚರ್ ಟೈಪ್ಸ್ನ ಕ್ರಿಯೇಷನ್ ಮಾಡಬೇಕು. ಸೊ ಈ ಥರ ವೋಚರ್ ಟೈಪ್ ಕ್ರಿಯೇಷನ್ ಮಾಡಬೇಕಂದ್ರೆ ನಾವಿಲ್ಲಿ ಗೇಟ್ವೇ ಆಫ್ ಟ್ಯಾಲಿ ಹೋಗಿ ನಾವು ಅಕೌಂಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜ್ ಓಪನ್ ಆದಾಗ ನಾವು ಏನು ಮಾಡಿದ್ದೀವಿ, ಗ್ರೂಪ್ ಕ್ರಿಯೇಷನ್ ಮಾಡಬೇಕಾದ್ರೆ, ಲೆಜರ್ ಕ್ರಿಯೇಷನ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ ತಾನೆ. ಸೊ ನೆಕ್ಸ್ಟು ವೋಚರ್ ಟೈಪ್ಸಲ್ಲಿ ಕ್ಲಿಕ್ ಮಾಡಬೇಕು. ವೋಚರ್ ಟೈಪ್ಸ್ ಕ್ಲಿಕ್ ಮಾಡಿದಾಗ ವೋಚರ್ ಟೈಪ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ ರೀ, ಈ ಥರ ನಮಗೆ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ. ಸೊ ನೋಡ್ರಿ, ನಾವು ಯಾವ ಒಂದು ಪಾತಲ್ಲಿದ್ದೀವಿ, ಯಾವ ಒಂದು ದಾರಿಯಲ್ಲಿದ್ದೀವಿ, ನಾವು ಗೇಟ್ವೇ ಆಫ್ ಟ್ಯಾಲಿ ಇದೆ. ಸೊ ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ಅಕೌಂಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿದ್ವಿ. ಅಕೌಂಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಗ್ರೂಪ್ಸ್, ಲೆಜರ್ಸ್, ವೋಚರ್ ಟೈಪ್ಸ್ ಬಂತು. ಸೊ ಅದರ ಮೇಲೆ ನಾವು ವೋಚರ್ ಟೈಪ್ಸ್ ಮೇಲೆ ಕ್ಲಿಕ್ ಮಾಡಿದ್ವಿ. ಅವಾಗ ಏನು ಬಂತು ರೀ, ಈ ಕ್ರಿಯೇಟ್ ಬಂತು, ಡಿಸ್ಪ್ಲೇ ಬಂತು, ಅಲ್ಟರ್ ಬಂತು, ಕ್ವಿಟ್ ಬಂತು. ಸೊ ಈ ಪೇಜ್ ನಮಗೆ ಓಪನ್ ಆಯಿತು. ಸೊ ಈ ಪೇಜ್ ಓಪನ್ ಮಾಡಿದಾಗ ನಾವೇನು ಮಾಡ್ಬೇಕು ರೀ, ಇವಾಗ ವೋಚರ್ ಟೈಪ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ ನಾವು ವೋಚರ್ ಟೈಪ್ನ ಕ್ರಿಯೇಟ್ ಮಾಡಬೇಕಾದ್ರೆ ಕ್ರಿಯೇಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಬಿಕಾಸ್ ಏನು ರೀ, ಇದು ವೋಚರ್ ಟೈಪ್ಸ್ ಆಪ್ಷನಲ್ಲಿ ಅಂದರೆ ಆ ಮೆನುವಲ್ಲಿ ನಾವಿದ್ದೀವಿ. ಆ ಒಂದು ವೋಚರ್ ಟೈಪ್ ಮೆನುವಲ್ಲಿದ್ದಾಗ ನಾವೇನು ಮಾಡ್ಬೇಕು ರೀ, ಕ್ರಿಯೇಟ್ ಬಟನ್ನ ಕ್ಲಿಕ್ ಮಾಡಬೇಕು. ಸೊ ನಾವಿಲ್ಲಿ ಕ್ರಿಯೇಟ್ ಬಟನ್ ಕಾಣಿಸಿದೆ ನೋಡ್ರಿ. ಸೊ ಈ ಒಂದು ಕ್ರಿಯೇಟ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಮಗೆ ಯಾವ ಥರ ಪೇಜ್ ಓಪನ್ ಆಗುತ್ತೆ, ಸಿ ಹಿಯರ್. ಈ ಥರ ಪೇಜ್ ನಮಗೆ ಕ್ರಿಯೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸಿ ಹಿಯರ್. ಇದೇನ್ರಿ ಇದು, ಇಲ್ಲೇನು ನಾನು ಒಂದು ಬಬಲ್ ಕಾಣಿಸ್ತಿದೆಯಲ್ಲ ಅಲ್ಲಿ ನೋಡ್ರಿ, ವೋಚರ್ ಟೈಪ್ ಕ್ರಿಯೇಷನ್. ಯಾವ ಸ್ಕ್ರೀನ್ ರೀ ಇದು, ವೋಚರ್ ಟೈಪ್ ಕ್ರಿಯೇಷನ್ಸ್ ಅಂದರೆ ವೋಚರ್ ಟೈಪ್ನ ನಾವು ಕ್ರಿಯೇಷನ್ ಮಾಡುವಂತಹ ಸ್ಕ್ರೀನ್ ಇದು. ಸೊ ನಾವು ವೋಚರ್ ಎಲ್ಲಿ ಬಂದ್ವಿ, ನಾವು ಫಸ್ಟಿಗೆ ಗೇಟ್ವೇ ಆಫ್ ಟ್ಯಾಲಿಗೆ ಬಂದ್ವಿ. ನೆಕ್ಸ್ಟು ಅಕೌಂಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿದ್ವಿ. ಅದರಲ್ಲಿ ನಾವು ವೋಚರ್ ಟೈಪ್ಸ್ ಅಂತ ಕ್ಲಿಕ್ ಮಾಡಿದ್ವಿ. ಅದ್ರ ಮೇಲೆ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿದ್ವಿ. ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಪೇಜ್ ಓಪನ್ ಆಯಿತು. ಸೊ ನಮಗೆ ಈ ಪೇಜಲ್ಲಿ ಏನಿದೆ ನೋಡ್ರಿ, ನೇಮ್ ಇದೆ, ಜನರಲ್ ಇದೆ. ಸೊ ಇಲ್ಲಿ ಜನರಲ್ ಇದೆ ತಾನೆ. ಸೊ ಈ ಒಂದು ಪೇಜಲ್ಲಿ
ನೇಮ್ ಇದೆ, ನೇಮ್ ಏನಕ್ಕೆ ಯೂಸ್ ಮಾಡ್ತೀವಿ, ಜನರಲ್ ಏನಕ್ಕೆ ಯೂಸ್ ಮಾಡ್ತೀವಿ, ಪ್ರಿಂಟಿಂಗ್ ಏನಕ್ಕೆ ಯೂಸ್ ಮಾಡ್ತೀವಿ, ನೇಮ್ ಆಫ್ ದ ಕ್ಲಾಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಇದೆಲ್ಲವನ್ನ ಸ್ಟೆಪ್ ಬೈ ಸ್ಟೆಪ್ ನಾವು ತಿಳ್ಕೊಳ್ತಾ ಹೋಗಬೇಕು. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ ರೀ, ಕ್ರಿಯೇಷನ್ ಆಫ್ ವೋಚರ್ಸ್ ಅಂತ ಹೇಳ್ತೀವಿ. ಕ್ರಿಯೇಷನ್ ಆಫ್ ವೋಚರ್ಸಲ್ಲಿ ನಾವು ಯಾವ ಒಂದು ಆಪ್ಷನನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನು ನಾವು ಕ್ಲೀನಾಗಿ ತಿಳ್ಕೊಳ್ಬೇಕಾಗತ್ತೆ. ಸೊ ಫಸ್ಟ್ ಒನ್ ಏನಿದೆ ನೋಡ್ರಿ, ಇಲ್ಲಿ ನಾವು ವೋಚರ್ ಟೈಪ್ ಕ್ರಿಯೇಷನ್ ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ ಏನು ಮಾಡಬೇಕ್ರಿ ನೀವು, ನಾನು ನಿಮಗೆ ಆಮೇಲೆ ನೋಟ್ಸ್ ಹಾಕ್ತೀನಿ, ಜಸ್ಟ್ ಸಿ ಹಿಯರ್, ಕ್ಲಿಕ್ ದ ವೋಚರ್ ಟೈಪ್ಸ್. ಫಸ್ಟ್ ಅದಕ್ಕೆ ನಾವೇನು ಹಾಕ್ಬೇಕ್ರಿ, ಗೇಟ್ವೇ ಆಫ್ ಟ್ಯಾಲಿ ಅಂತ ಹಾಕಿ ಒಂದು ಆರೋ ಮಾರ್ಕ್ ಹಾಕಿ ಏನು ಮಾಡ್ರಿ, ಅಕೌಂಟ್ ಇನ್ಫೋ ಅಂತ ಕ್ಲಿಕ್ ಮಾಡ್ರಿ. ಅಕೌಂಟ್ ಇನ್ಫೋ ಕ್ಲಿಕ್ ಮಾಡಿದ್ಮೇಲೆ ನಮಗೆ ವೋಚರ್ ಟೈಪ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕ್ರಿಯೇಟ್ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಕ್ರಿಯೇಟ್ ಅಂತ ಕೊಟ್ಮೇಲೆ ಈ ಥರ ಸ್ಕ್ರೀನ್ ನಮಗೆ ಕಾಣಿಸಿಗುತ್ತೆ. ಸೊ ಈ ಥರ ಒಂದು ಸ್ಕ್ರೀನ್ ನಮಗೆ ಕ್ರಿಯೇಟ್ ಆದಮೇಲೆ ನಾವು ಏನೇನು ಫಿಲ್ಅಪ್ ಮಾಡ್ಕೊಳ್ತಾ ಹೋಗಬೇಕು, ಸಿ ಹಿಯರ್. ಸೊ ಸ್ಟೆಪ್ ಬೈ ಸ್ಟೆಪ್ ನಾವು ನಿಮಗೆ ಓದ್ತಾ ಹೋಗ್ತೀನಿ ನೋಡಿ. ಕ್ಲಿಕ್ ದ ವೋಚರ್ ಟೈಪ್ಸ್ ಆಪ್ಷನ್ ಇನ್ ಅಕೌಂಟ್ ಇನ್ಫೋ ಮೆನು. ಸೊ ವೋಚರ್ ಟೈಪ್ಸನ್ನು ನಾವು ಕ್ಲಿಕ್ ಮಾಡಿದ್ವಿ. ಸೊ ಅದರಲ್ಲಿ ಕ್ಲಿಕ್ ಆನ್ ದ ಕ್ರಿಯೇಟ್ ಆಪ್ಷನ್. ಸೊ ಕ್ರಿಯೇಟ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ್ವಿ. ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ದ ವೋಚರ್ ಟೈಪ್ ಕ್ರಿಯೇಷನ್ ಸ್ಕ್ರೀನ್ ಅಪಿಯರ್ಸ್. ಅಂದರೆ ವೋಚರ್ ಟೈಪ್ ಸ್ಕ್ರೀನ್ ಇದೈತಲ್ರಿ. ಸೊ ವೋಚರ್ ಟೈಪ್ ಕ್ರಿಯೇಷನ್ ಸ್ಕ್ರೀನ್ ಇದು ನಮಗೆ ಕಾಣಿಸಿಗುತ್ತೆ. ಅಪಿಯರ್ ಅಂತಂದರೆ ಇಲ್ಲಿ ನಮಗೆ ಕಾಣಿಸಿತ್ತು, ವೀವ್ ಅಂತ ಅರ್ಥ. ಸೊ ನಮಗೆ ವೋಚರ್ ಟೈಪ್ ಕ್ರಿಯೇಷನ್ಸ್ ನಮಗೆ ಸಿಗುತ್ತೆ, ಅರ್ಥ ಆಯ್ತಾ. ಸೊ ಏನು ಮಾಡ್ಬೇಕ್ರಿ, ದ ವೋಚರ್ ಟೈಪ್ ಕ್ರಿಯೇಷನ್ ಸ್ಕ್ರೀನ್ ಈಸ್ ಡಿವೈಡೆಡ್ ಇಂಟು 3 ಸೆಕ್ಷನ್ಸ್. ವೋಚರ್ ಟೈಪ್ ಸ್ಕ್ರೀನ್ ಎಷ್ಟು ಡಿವೈಡ್ ಆಗವ್ರಿ, 3 ಟೈಪ್ಸ್. ಯಾವ್ಯಾವ್ದವ್ರಿ, ಜನರಲ್ ಇದೆ, ಪ್ರಿಂಟಿಂಗ್ ಇದೆ, ನೇಮ್ ಆಫ್ ದ ಕ್ಲಾಸ್ ಇದೆ. ಸೊ ಯಾವ್ಯಾವ್ರಿ ಅವು, ಡಿವೈಡೆಡ್ ಇಂಟು ಅಂದರೆ ದ ವೋಚರ್ ಟೈಪ್ ಕ್ರಿಯೇಷನ್ ಸ್ಕ್ರೀನ್ ಈಸ್ ಡಿವೈಡೆಡ್ ಇಂಟು 3 ಸೆಕ್ಷನ್ಸ್, ದಟ್ ಈಸ್ ಜನರಲ್, ಪ್ರಿಂಟಿಂಗ್ ಆ್ಯಂಡ್ ನೇಮ್ ಆಫ್ ದ ಕ್ಲಾಸ್. ಸೊ ಸಿ ಹಿಯರ್, ಜನರಲ್ ಅಂದ್ರೇನು, ಪ್ರಿಂಟಿಂಗ್ ಅಂದ್ರೇನು, ನೆಕ್ಸ್ಟು ನೇಮ್ ಆಫ್ ದ ಕ್ಲಾಸ್ ಅಂದ್ರೇನು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಒನ್ ಏನಿದೆ ರೀ, ಇಂಗ್ಲೀಷ್ ಅಂತ ಇದೆ. ಸೊ ನೇಮ್ ಅಂತ ಇದೆ. ಸೊ ನಾವು ಇಲ್ಲಿ ನಾವು ಏನೇ ಎಂಟರ್ ಮಾಡ್ಬೇಕಂದ್ರೂ ನಾವು ಯಾವ ಲ್ಯಾಂಗ್ವೇಜಲ್ಲಿ ಎಂಟರ್ ಮಾಡ್ಬೇಕ್ರಿ, ಇಂಗ್ಲೀಷಲ್ಲಿ ಮಾಡಬೇಕು. ಸೊ ಇಲ್ಲಿ ನೇಮ್ ಏನು ತೋರಿಸಿದೆ, ಲ್ಯಾಂಗ್ವೇಜ್ ಏನು ತೋರಿಸಿದೆ, ಇಂಗ್ಲೀಷ್ ಅಂತ ತೋರಿಸಿದೆ. ನೇಮ್ ಅಂತಂದ್ರೆ ಏನು ರೀ, ನೇಮ್ ಈಸ್ ನಥಿಂಗ್ ಬಟ್ ಎಂಟರ್ ದ ಯೂನಿಕ್ ನೇಮ್ ಫಾರ್ ದ ವೋಚರ್ ಟೈಪ್ ಯು ಆರ್ ಕ್ರಿಯೇಟಿಂಗ್. ಸೊ ನೀವು ಯಾವ ಥರ ವೋಚರ್ ಟೈಪ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ನೇಮನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಏನ್ರಿ, ನೆಕ್ಸ್ಟು ಈ ಒಂದು ವೋಚರ್ ಟೈಪ್ಸ್ ನಮಗೆ ಎಷ್ಟು ಡಿವೈಡ್ ಆಗಿದೆ, 3 ಟೈಪ್ಸ್ ಡಿವೈಡ್ ಆಗಿದೆ ನೋಡಿ. ಇಲ್ಲಿ ಜನರಲ್ ಇದೆ, ಪ್ರಿಂಟಿಂಗ್ ಇದೆ, ನೇಮ್ ಆಫ್ ದ ಕ್ಲಾಸಸ್ ಇದೆ. ಸೊ ಜನರಲ್, ಪ್ರಿಂಟಿಂಗ್, ನೇಮ್ ಆಫ್ ದ ಕ್ಲಾಸ್. ಸೊ ಇವೇನ್ರಿ 3 ಟೈಪ್ಸ್ ಡಿವೈಡ್ ಆಗಿದೆ. ಸೊ ಈ 3 ಟೈಪ್ಸ್ ಡಿವೈಡ್ ಆಗಿದ್ರಲ್ಲಿ ಒಂದೊಂದಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಒನ್ ಏನಿದೆ ರೀ, ಜನರಲ್ ಇದೆ. ಜನರಲಲ್ಲಿ ಫಸ್ಟ್ ಏನಿದೆ, ಸೆಲೆಕ್ಟ್ ಟೈಪ್ ಆಫ್ ವೋಚರ್. ಸೆಲೆಕ್ಟ್ ಟೈಪ್ ಆಫ್ ವೋಚರ್ ಅಂತಂದ್ರೆ ಏನ್ರಿ, ಸೊ ಸೆಲೆಕ್ಟ್ ಟೈಪ್ ಆಫ್ ವೋಚರ್ ಫ್ರಮ್ ದ ಲಿಸ್ಟ್ ವೋಚರ್ ಟೈಪ್ಸ್. The voucher type you are creating will inherit the functions of the voucher type you selected. ಸೊ ನಾವು ಯಾವ ಒಂದು ವೋಚರ್ ಟೈಪ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀವೋ, ಅಂದರೆ ನಾವಿಲ್ಲಿ ನೇಮ್ ಕೊಟ್ಟಿರ್ತೀವಿ ತಾನೆ. ಸೊ ಇದರಲ್ಲಿ ಸೆಲೆಕ್ಟ್ ಟೈಪ್ ಆಫ್ ವೋಚರ್, ನಮಗೆ ಯಾವ ಥರ ಒಂದು ವೋಚರ್ ಬೇಕು, ಸೊ ಯಾವ ಥರ ವೋಚರ್ ಇದೆ, ಸೊ ಬ್ಯಾಂಕ್ ರಿಲೇಟೆಡ್ ಇದೆಯೋ ಅಥವಾ ನಾವು ಏನಾದರೂ ಜಸ್ಟ್ ಎಕ್ಸ್ಪೆನ್ಸಸ್ನ ನಾವು ಖರ್ಚು ಮಾಡಿರ್ತಕ್ಕಂತಹ ವೋಚರ್ಸ್ ಇದೆಯೋ, ಯಾವ ಟೈಪ್ ವೋಚರ್ಸ್ ಇದೆ ಅದ್ರ ಬೇಸ್ ಮೇಲೆ ನಾವು ಈ ಒಂದು ವೋಚರ್ ಟೈಪ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸಿ ಹಿಯರ್, ನಾವು ಒಂದು ವೇಳೆ ನೇಮ್ನ ಎಕ್ಸ್ಪೋರ್ಟ್ ಸೇಲ್ಸ್ ಅಂತ ಕೊಟ್ವಿ ಅಂದ್ಕೊಳ್ರಿ. ಸೊ ಇಲ್ಲಿ ಸೆಲೆಕ್ಟ್ ಟೈಪ್ ಆಫ್ ವೋಚರ್ಸ್. ಸೊ ಅಲ್ಲಿ ನಾವು ಈಗ ಸೇಲ್ಸ್ ಅಂತ ಇದೆ. ಸೊ ಸೇಲ್ಸ್ ಟೈಪ್ ವೋಚರ್ಸ್ ಇದೆ ತಾನೆ. ಸೊ ಇಲ್ಲಿ ಜನರಲಲ್ಲಿ ಏನಿರುತ್ತೆ, ನಮಗೆ ಈ ಒಂದು ಸೆಲೆಕ್ಟ್ ಟೈಪ್ ಆಫ್ ವೋಚರ್, ಯಾವ ಟೈಪ್ ವೋಚರ್ಸ್ ಇದು ಅಂತ ಕೇಳಿದಾಗ ಸೇಲ್ಸ್ ಅಂತ ಹಾಕಬೇಕು. ಬಿಕಾಸ್ ಅದು ಒಂದು ಏನು ಒಂದು ಆ್ಯಕ್ಷನ್ ನಾವು ಕ್ರಿಯೇಟ್ ಮಾಡಿರ್ತೀವೋ, ಅಂದರೆ ಯಾವ ವೋಚರ್ ಟೈಪ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೀವೋ ಅದೇನು ಮಾಡುತ್ತೆ, ಇನ್ಹೆರಿಟ್ ದ ಫಂಕ್ಷನ್ ಆಫ್ ದ ವೋಚರ್ ಟೈಪ್. ಅಂದರೆ ಆ ಒಂದು ವೋಚರ್ ಟೈಪ್ ಫಂಕ್ಷನ್ಸ್ನ ಇನ್ಹೆರಿಟ್ ಮಾಡ್ಕೊಳ್ಳುತ್ತೆ, ಅಂದರೆ ಅದರ ಒಂದು ಫಂಕ್ಷನ್ಸನ್ನು ನಮಗೆ ಒಂದು ಎನ್ಲಾರ್ಜ್ ಮಾಡ್ತಾ ಹೋಗುತ್ತೆ. ದಿಸ್ ಈಸ್ ಕಾಲ್ಡ್ ವಾಟ್, ಸೆಲೆಕ್ಟ್ ಟೈಪ್ಸ್ ಆಫ್ ವೋಚರ್ಸ್. ಓಕೆನಾ. ಸೊ ನೆಕ್ಸ್ಟ್ ಏನಿದೆ ರೀ, ನೆಕ್ಸ್ಟು ಅಬ್ರಿವಿಯೇಷನ್ಸ್ ಅಂತ ಇದೆ. ಅಬ್ರಿವಿಯೇಷನ್ಸ್ ಅಂತಂದ್ರೆ ಏನ್ರಿ, ಅಬ್ರಿವಿಯೇಷನ್ ಈಸ್ ನಥಿಂಗ್ ಬಟ್ ಶಾರ್ಟ್ ನೇಮ್, ಶಾರ್ಟ್ ಅಂತ ಅರ್ಥ. ಸೊ ಎಂಟರ್ ಅಬ್ರಿವಿಯೇಷನ್ ಅಂದರೆ ಅಬ್ರಿವಿಯೇಟೆಡ್ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಅಬ್ರಿವಿಯೇಟೆಡ್ ನಥಿಂಗ್ ಬಟ್ ಇಟ್ ಈಸ್ ಅ ಶಾರ್ಟ್ ಅಂತ ಅರ್ಥ. ಸೊ ಇವಾಗ ವೋಚರ್ ಟೈಪ್ಸ್ ಇದೆ ತಾನೆ. ಸೊ ಆ ವೋಚರ್ ಟೈಪ್ಸ್ದು ಒಂದು ಶಾರ್ಟ್ ನೇಮ್ ಏನಾದರೂ ಕೊಡ್ರಿ. ಸೊ ಸೇಲ್ ಅಂತ ಕೊಟ್ಟಿರಿ, ಸೇಲ್ಸ್ ಅಂತ ಇರೋದನ್ನ ಸೇಲ್ ಅಂತ ಕೊಟ್ಟಿದ್ದಾರೆ ಅಲ್ಲಿ. ಸೊ ಈ ಥರ ನಾವು ಎಂಟರ್ ಅಬ್ರಿವಿಯೇಟೆಡ್ ಈಸ್ ನಥಿಂಗ್ ಬಟ್ ಶಾರ್ಟ್ ನೇಮ್ ಆಫ್ ದಿ ವೋಚರ್ಗೆ ನಾವು ಏನಾದರೂ ಶಾರ್ಟ್ ನೇಮ್ ಕೊಡಬೇಕಂದ್ರೆ ನಾವು ಅಬ್ರಿವಿಯೇಷನ್ಸನ್ನು ಕೊಡ್ತೀವಿ. ನೆಕ್ಸ್ಟು ಏನಿದೆ ರೀ, ಮೆಥಡ್ಸ್ ಆಫ್
ಓಚರ್ ನಂಬರಿಂಗ್ ಅಂತ ಇದೆ. ಏನಿದೆ ರೀ? ಮೆಥಡ್ಸ್ ಆಫ್ ಓಚರ್ ನಂಬರಿಂಗ್. ಸೊ ಹಂಗಂದ್ರೆ ಏನ್ರಿ? ಸೆಲೆಕ್ಟ್ ಫ್ರಮ್ ದ ಲಿಸ್ಟ್ ಆಫ್ ಟೈಪ್ಸ್ ಆಫ್ ನಂಬರಿಂಗ್ ದಟ್ ಈಸ್ ಡಿಸ್ಪ್ಲೇಸ್ ದಿ ವಾಟ್ ಎವರ್ ಇಟ್ ಈಸ್ ಡಿಸ್ಪ್ಲೇಡ್ ಇನ್ ದಿ ಕಂಟೆಂಟ್ ಬಾಕ್ಸ್. ಸಿ ಹಿಯರ್. ಸೊ ನೋಡ್ರಿ, ಆವಾಗಲೇ ನಮಗೆ ಮೆಥಡ್ಸ್ ಆಫ್ ಓಚರ್ ನಂಬರಿಂಗ್ ಅಂತ ಕೇಳಿದಾಗ ನಮಗೆ ಏನು ಕಾಣಿಸ್ತಿರ್ಲಿಲ್ಲ. ಯಾವಾಗ ಆ ಒಂದು ಎಂಟಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೀವೋ ನಮಗಿಲ್ಲಿ ನಂಬರಿಂಗ್ ಮೆಥಡ್ ಸಿಗುತ್ತೆ. ಕಾಣಿಸ್ತಿದೆ ತಾನೆ ನಿಮಗೆ? ಈ ಒಂದು ಮೆಥಡ್ಸ್ ಆಫ್ ನಂಬರಿಂಗ್ ಇದೆ ತಾನೆ. ಸೊ ಇದರಲ್ಲಿ ಆಟೋಮೆಟಿಕ್ ಇದೆ, ನೆಕ್ಸ್ಟು ಮ್ಯಾನ್ಯುವಲ್ ಓವರ್ ರೈಡ್ ಇದೆ, ಮ್ಯಾನ್ಯುವಲ್ ಇದೆ, ನೆಕ್ಸ್ಟು ನಾನ್ ಇದೆ, ಮಲ್ಟಿ ಯೂಸರ್ ಇದೆ. ಸೊ ಇವೆಲ್ಲ ಇದೆ ತಾನೆ. ಸೊ ಇವೆಲ್ಲಗಳನ್ನ ನಾವು ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ರೀ? ಮೆಥಡ್ ಆಫ್ ಓಚರ್ ನಂಬರಿಂಗನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ನಾವು ಜನರಲ್ ಇದ್ದೀವಿ. ಜನರಲ್ ಆಪ್ಷನಲ್ಲಿ ನಾವು ಟೈಪ್ ಆಫ್ ಓಚರ್ನ ಸೆಲೆಕ್ಟ್ ಮಾಡಿದ್ವಿ, ಅಬ್ರಿವಿಯೇಷನ್ ಮಾಡಿದ್ವಿ. ಅಬ್ರಿವಿಯೇಷನ್ ಈಸ್ ನಥಿಂಗ್ ಬಟ್ ಶಾರ್ಟ್ ನೇಮ್ ಆಫ್ ದಿ ಓಚರ್ ಟೈಪ್. ಓಕೆ. ಸೊ ಮೆಥಡ್ ಆಫ್ ಓಚರ್ ನಂಬರಿಂಗ್ ಅಂತಂದರೆ ಇವಾಗ ನೋಡ್ರಿ, ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಸೊ ಅಲ್ಲೇ ಎಂಟಿ ತೋರಿಸ್ತಾ ಇದೆ. ಸೊ ನಾವಲ್ಲಿ ಕ್ವಶನ್ ಮಾರ್ಕ್ ಇದ್ದಲ್ಲೇ ಪಕ್ಕಕ್ಕೆ ಏನು ಮಾಡ್ಬೇಕು ರೀ? ಆ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ರೀ? ನಮಗೆ ಕೆಲವೊಂದಿಷ್ಟು ಡಿಫಾಲ್ಟ್ ಫಾರ್ಮೆಟಿಂಗ್ನ ಅದು ತೋರಿಸುತ್ತೆ. ಏನು ತೋರಿಸುತ್ತೆ ರೀ? ಡಿಫಾಲ್ಟ್ ಫಾರ್ಮೆಟಿಂಗನ್ನು ತೋರಿಸುತ್ತೆ. ಸಿ ಹಿಯರ್. ಈ ಥರ ನಮಗೆ ಡಿಫಾಲ್ಟ್ ಫಾರ್ಮೆಟಿಂಗ್ ತೋರಿಸುತ್ತೆ. ಸೊ ಆಟೋಮೆಟಿಕ್ ಅಂತಂದ್ರೆ ಏನು? ಸಿ ಹಿಯರ್. ಸೊ ಆಟೋಮೆಟಿಕ್ ಅಂತಂದರೆ ಇಫ್ ಯು ವಿಶ್ ಟು ಗೆಟ್ ಸಿಸ್ಟಮ್ ಜನರೇಟೆಡ್ ಇಂಕ್ರಿಮೆಂಟಲ್ ನಂಬರಿಂಗ್ ಸೆಲೆಕ್ಟ್ ಆಟೋಮೆಟಿಕ್. ಸೊ ಇಂಕ್ರಿಮೆಂಟಲ್ ನಂಬರಿಂಗ್ ನಮಗೆ ಆಟೋಮೆಟಿಕ್ ಆಗಿ ಜನರೇಟ್ ಆಗಬೇಕಪ್ಪ ಈ ಒಂದು ಟ್ಯಾಲಿ ಸಾಫ್ಟ್ವೇರಲ್ಲಿ ಅಂತಂದರೆ ನಾವು ಈ ಒಂದು ಆಟೋಮೆಟಿಕ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಏನ್ರಿ? ಮ್ಯಾನ್ಯುವಲ್ ಇದೆ. ಮ್ಯಾನ್ಯುವಲ್ ಅಂತಂದ್ರೆ ಏನ್ರಿ? ಇಫ್ ಯು ವಿಶ್ ಟು ಇನ್ಪುಟ್ ಓಚರ್ಸ್ ನಂಬರ್ಸ್ ಯುವರ್ ಸೆಲ್ಫ್ ಅಟ್ ದ ಟೈಮ್ ಆಫ್ ಓಚರ್ಸ್ ಎಂಟ್ರಿ select manual. When you select manual, the system would ask you prevent duplicates. Responding yes will prevent from the entering duplicate numbers. So duplicates numbers ಅನ್ನ ನಮಗೆ ಇದು ಜನರೇಟ್ ಮಾಡಲಿಕ್ಕೆ ಈ ಒಂದು ಮ್ಯಾನ್ಯುವಲ್ ಆಪ್ಷನ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ನಮ್ಗೆ ಯಾವ ಥರ ನಂಬರ್ಸ್ ಬೇಕು ಆ ಥರ ನಂಬರ್ಸ್ಗಳನ್ನ ನಾವು ಎಂಟ್ರಿ ಮಾಡ್ತಾ ಹೋಗ್ಬೋದು. ಸೊ ಅದಕ್ಕೆ ಯಾವುದೇ ಒಂದು ಸಿರೀಸ್ ಆಪ್ಷನ್ ಅಥವಾ ನಮಗೆ ಫಾರ್ಮೇಟಿವ್ ಆಪ್ಷನ್ಸ್ ನಮಗೆ ಇರೋದಿಲ್ಲ. ಓಕೆನಾ? ನೆಕ್ಸ್ಟ್ ಏನಿದೆ ರೀ? ಮಲ್ಟಿ ಯೂಸರ್ ಆಟೋ ಅಂತ ಇದೆ. ಮಲ್ಟಿ ಯೂಸರ್ ಅಂತಂದ್ರೆ ಏನ್ರಿ? ಒಂದಕ್ಕಿಂತ ಹೆಚ್ಚಿಗೆ ಯೂಸರ್ಸ್ ಇದ್ದರೆ ನಾವು ಅದನ್ನು ಮಲ್ಟಿ ಯೂಸರ್ಸ್ ಅಂತ ಹೇಳ್ತೀವಿ. ಸೊ ಆ ಒಂದು ಸೆಕ್ಷನ್ ಕೂಡ ಈ ಒಂದು ಆಪ್ಷನಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ. ಸೊ ನಾನ್ ಅಂತಂದ್ರೆ ಏನ್ರಿ? ಇಫ್ ಯು ಡು ನಾಟ್ ವಾಂಟ್ ಟು ಎನಿ ನಂಬರಿಂಗ್ ಫಾರ್ ದಿ ವೋಚರ್ ಸೆಲೆಕ್ಟ್ ದೆನ್ ಯು ಯೂಸ್ ಟು ನಾನ್ ಅಕೌಂಟ್. ಸೊ ನಾನ್ ಅನ್ನೋ ಆಪ್ಷನನ್ನು ನಾವು ಯಾವಾಗ ನಾವು ಒಂದು ನಂಬರಿಂಗ್ನ ಎಂಟ್ರಿ ಮಾಡಲಿಕ್ಕೆ ನಾವು ಇಚ್ಛಿಸೋದಿಲ್ವೋ, ಇಫ್ ಯು ಡು ನಾಟ್ ವಾಂಟ್ ಟು ಎನಿ ನಂಬರಿಂಗ್ ಫಾರ್ ದ ವೋಚರ್ಸ್ ದೆನ್ ಯು ಸೆಲೆಕ್ಟ್ ವಾಟ್? ನಾನ್ ಆಪ್ಷನ್. ಓಕೆನಾ? ಸೊ ನೆಕ್ಸ್ಟ್ ಏನಿದೆ ರೀ? ಯೂಸ್ ಎಫೆಕ್ಟಿವ್ ಡೇಟ್ಸ್ ಆಫ್ ಓಚರ್ಸ್. ಸೊ ನಾವು ಎಫೆಕ್ಟಿವ್ ಡೇಟ್ಸ್ ಓಚರ್ಸ್ಗೆ ನಾವು ಡೇಟ್ನ ನಾವು ಎಫೆಕ್ಟಿವ್ ಡೇಟ್ಸ್ನ ಕೊಡಬೇಕಾ? ಸೊ ಕೇಳುತ್ತೆ ಅದು. ಸೊ ನೀವು ಅವಾಗ ಏನು ಮಾಡ್ತೀರಿ? ಇಟ್ ಈಸ್ ಅಲೌಸ್ ಯು ಟು ಎಂಟರ್ ದ ಎಫೆಕ್ಟಿವ್ ಡೇಟ್ಸ್ ಫಾರ್ ದಿ ಓಚರ್ಸ್ ವೆನ್ ಯು ಸೆಟ್ ದಿಸ್ ಆಪ್ಷನ್ ಟು ಎಸ್. ಸೊ ನಾವೇನಾದರೂ ಇದನ್ನ ಎಸ್ ಅಂತ ಕೊಟ್ವಿ ಅಂತಂದರೆ ನಾವು ಆಟೋಮೆಟಿಕ್ಲಿ ಏನು ಮಾಡ್ಬೇಕ್ರಿ? ಈ ಒಂದು ಆಪ್ಷನನ್ನು ಒಂದು ಪರ್ಟಿಕ್ಯುಲರ್ ಡೇಟ್ನ ನಾವು ಫಿಕ್ಸ್ ಮಾಡಬೇಕು. ಸಿ ಹಿಯರ್. ಸೊ ಇವಾಗ ನಮಗೆ ಈ ಒಂದು ಯೂಸ್ ಎಫೆಕ್ಟಿವ್ ಡೇಟ್ಸ್ ಫಾರ್ ವೋಚರ್ಸ್ ಅಂತ ಇದೆ ತಾನೆ. ಸೊ ಇದರಲ್ಲಿ ನೋ ಅಂತ ಇದೆ. ಸೊ ನೋ ಅಂತ ಇದೆ, ನಾವು ಎಸ್ ಅಂತ ಕೊಟ್ಟರೆ ಏನಾಗುತ್ತೆ? ಸಿ ಹಿಯರ್. ಸೊ ನಮಗೆ ಈ ಥರದಲ್ಲಿ ನಮಗೆ ಡೇಟ್ನ ಸೆಲೆಕ್ಟ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಆದ್ದರಿಂದ ನಾವು ಅದಕ್ಕೆ ನೋನ ಕೊಟ್ಟಿರ್ತೀವಿ. ಸೊ ಯೂಸ್ ಎಫೆಕ್ಟಿವ್ ಡೇಟ್ಸ್ ಫಾರ್ ದ ವೋಚರ್ಸ್ ಅಂತ ಕೇಳಿದಾಗ ನಾವು ಆಬ್ವಿಯಸ್ಲಿ ನಾವೇನು ಮಾಡ್ತೀವಿ ರೀ? ನೋ ಅಂತ ಕೊಡ್ತೀವಿ. ಎಸ್ ಅಂತ ಕೊಟ್ಟರೆ ನೀವು ಯಾವ ಒಂದು ಡೇಟಲ್ಲಿ ನೀವು ಜಸ್ಟ್ ಇದನ್ನು ಎಫೆಕ್ಟಿವ್ ಡೇಟ್ಸನ್ನು ನೀವು ಎಂಟ್ರಿ ಮಾಡ್ತಾ ಹೋಗಬೇಕಾಗತ್ತೆ. ಯಾವುದೇ ಒಂದು ಪ್ರೂಫ್ ಇಲ್ಲದೇ ನಾವು ಏನೂ ಮಾಡಲಿಕ್ಕಾಗಲ್ಲ. ಸೊ ಅವಾಗ ನೀವು ಡೇಟ್ಸ್ ಕೊಡಬೇಕಾಗತ್ತೆ. ಸೊ ಅವಾಗ ಆ ಒಂದು ಡಾಕ್ಯುಮೆಂಟಲ್ಲಿ ನಮಗೆ ಆಲ್ರೆಡಿ ಒಂದು ಡೇಟ್ಸ್ ಗಿವನ್ ಇರುತ್ತೆ. ಸೊ ಅದನ್ನು ಎಸ್ ಅಂತ ಕೊಡೋ ಅವಶ್ಯಕತೆ ಇರೋದಿಲ್ಲ ಕೆಲವೊಂದು ಸರ್ತಿ. ಸೊ ನೆಕ್ಸ್ಟ್ ಏನಿದೆ ರೀ? ಮೇಕ್ ಆಪ್ಷನಲ್ ಆ್ಯಸ್ ಅ ಡಿಫಾಲ್ಟ್ ಅಂತ ಇದೆ. ಸೊ ಏನಂತ ಇದೆ? ಇವಾಗ ಮೇಕ್ ದಿಸ್ ವೋಚರ್ ಟೈಪ್ ಆ್ಯಸ್ ಅ ಆಪ್ಷನಲ್ ಬೈ ಡಿಫಾಲ್ಟ್ ಅಂತ ಇದೆ. ಹಿಂಗಂದ್ರೇನು? ಇಟ್ ಅಲೌಸ್ ಯು ಟು ಸೆಟ್ ಯುವರ್ ವೋಚರ್ ಟು ಆಪ್ಷನಲ್ ವೋಚರ್ ಬೈ ಡಿಫಾಲ್ಟ್. ಅಂದರೆ ಇವಾಗ ನೀವೇನಾದರೂ ವೋಚರ್ ಟೈಪ್ನ ಸೆಟ್ ಮಾಡಬೇಕಾದ್ರೆ ನಿಮಗೆ ಆಪ್ಷನಲ್ ವೋಚರ್ಸ್ ಅಂತ ಏನು ಕೊಡುತ್ತೆ? ಆಪ್ಷನಲ್ ಅನ್ನೋದನ್ನು ನಿಮಗೆ ಡಿಫಾಲ್ಟಾಗಿ ತೋರಿಸುತ್ತೆ. ಸೊ ಆ ಥರ ತೋರಿಸ್ಬೇಕಂತ ಕೇಳುತ್ತೆ. ಸೊ ನೋ ಅಂತ ಕೊಡಬೇಕು. ಸೊ ನೆಕ್ಸ್ಟ್ ಏನಿದೆ ರೀ? ಅಲವ್ ನರೇಷನ್ ಇನ್ ವೋಚರ್ ಅಂತ ಕೇಳುತ್ತೆ. ಸೊ ಅವಾಗ ಏನು ಮಾಡ್ತೀರಿ? ಇದು ಏನಕ್ಕೆ ಕೇಳುತ್ತೆ ನಿಮಗೆ? ಸಿ ಹಿಯರ್.
ಈ ಒಂದು ನೆರೇಷನಲ್ಲಿ ಏನು ಬರುತ್ತೆ ನಮಗೆ 2 ಟೈಪ್ ಬರುತ್ತೆ. ಅಂದರೆ ಕಾಮನ್ ನೆರೇಷನ್ನ ಯೂಸ್ ಮಾಡಬಹುದಾ? ಇನ್ ವೋಚರ್ ಯು ಕ್ಯಾನ್ ಎಂಟರ್ ಮಲ್ಟಿಪಲ್ ಎಂಟ್ರೀಸ್. ಇಫ್ ಯು ವಾಂಟ್ ಕಾಮನ್ ನರೇಷನ್ ಫಾರ್ ಆಲ್ ದ ಎಂಟ್ರೀಸ್ ಸೆಟ್ ಎಸ್ ಆರ್ ನೋ. ಇಫ್ ಯು ಡು ನಾಟ್ ವಾಂಟ್ ವಿತ್ ಅ ಕಾಮನ್ ನರೇಷನ್. ಸೊ ಕಾಮನ್ ನರೇಷನ್ ನಮಗೆ ಬೇಕು ಅಂತಂದರೆ ನಾವು ಎಸ್ ಆದರೂ ತೊಗೊಳ್ಬೋದು, ನೋ ಆದರೂ ತೊಗೊಳ್ಬೋದು. ಅದೇ ಏನಪ್ಪ, ನೆರೇಷನ್ ವಿತ್ ಈಚ್ ಎಂಟ್ರೀಸ್, ಎಲ್ಲ ಎಂಟ್ರೀಸ್ಗೂ ನೆರೇಷನ್ ಬೇಕಾ? ಇಫ್ ಯು ವಾಂಟ್ ಟು ಸಪ್ರೇಟ್ ನೆರೇಷನ್ ಫಾರ್ ಈಚ್ ಎಂಟ್ರಿ ದಟ್ ಈಸ್ ಫಾರ್ ಈಚ್ ಕ್ರೆಡಿಟ್ ಆರ್ ಡೆಬಿಟ್ ಎಂಟ್ರಿ ದೆನ್ ಸೆಟ್ ದಿಸ್ ಆ್ಯಸ್ ಅ ಎಸ್. ಸೊ ಎಲ್ಲ ಎಂಟ್ರೀಸ್ಗೂ ನಮಗೆ ನೆರೇಷನ್ ಬೇಕಾ ಅಂತಂದಾಗ ನಾವು ಎಸ್ ಅಂತ ಕ್ಲಿಕ್ ಮಾಡ್ಬೋದು. ಸೊ ಇಲ್ಲಿ ನಾವೇನು ಮಾಡಿದ್ವಿ, ಎಸ್ ಅಂತ ಕ್ಲಿಕ್ ಮಾಡಿದ್ವಿ. ಸೊ ಪ್ರೊವೈಡ್ ನರೇಷನ್ಸ್ ಫಾರ್ ಈಚ್ ಲೆಜರ್ ಇನ್ ವೋಚರ್. ಸೊ ನಮಗೆ ಈಚ್ ಲೆಜರ್ಗೆ ಏನು ಬೇಕಾಗಿಲ್ಲ, ಸೊ ಅದಕ್ಕೆ ನೋ ಅಂತ ಕೊಟ್ಟಿದ್ದೀವಿ. ಎನೇಬಲ್ ಡಿಫಾಲ್ಟ್ ಅಕೌಂಟಿಂಗ್ ಅಲೋಕೇಶನ್ಸ್. ವಾಟ್ ಇಸ್ ದ್ಯಾಟ್? ಎನೇಬಲ್ ಡಿಫಾಲ್ಟ್ ಅಕೌಂಟಿಂಗ್ ವೋಚರ್ಸ್, ಅದನ್ನ ಅಲೋಕೇಶನ್ಸ್ ಅಂತ ಏನು ಕೊಟ್ಟಿದ್ದೀವಿ, ನೋ ಅಂತ ಕೊಟ್ಟಿದ್ದೀವಿ. ಸೊ ಬಿಕಾಸ್ ಅಲೋಕೇಶನ್ ಆಗೋದನ್ನ ನಮಗೆ ಇದು ಡಿಫಾಲ್ಟ್ ಆಗಬೇಕಾಗಿಲ್ಲ. ಸೊ ನಾವು ಏನು ಎಂಟ್ರಿ ಮಾಡ್ತೀವಿ ಅದು ತೊಗೊಂಡ್ರೆ ಸಾಕು. ಸೊ ಅದಕ್ಕೆ ನಾವು ನೋ ಅಂತ ಕೊಟ್ವಿ. ನೆಕ್ಸ್ಟ್ ಏನಿದೆ ರೀ, ಸೆಟ್ ಆರ್ ಅಲ್ಟರ್ ಡಿಫಾಲ್ಟ್ ಅಕೌಂಟಿಂಗ್ ಎಂಟ್ರೀಸ್ ಅಂತ ಇದೆ. ಸಿ ಹಿಯರ್. ಸೊ ಇದನ್ನು ನಾವೇನು ಮಾಡ್ಬೇಕ್ರಿ, ಈ ಒಂದು ಡಿಫಾಲ್ಟ್ ಅಕೌಂಟ್ ಎಂಟ್ರೀಸ್ನ ನಾವು ನೋ ಅಂತ ಕೊಡಬೇಕು. ಬಿಕಾಸ್ ಡಿಫಾಲ್ಟ್ ನಮಗೆ ಬೇಕಾಗಿಲ್ಲ, ನಾವು ಎಂಟ್ರೀಸ್ ಮಾಡಬೇಕು ಓನ್ ಆಗಿ. ಸೊ ಅದರಿಂದ ನಾವೇನು ಮಾಡ್ತೀವಿ ರೀ, ನೋ ಅಂತ ಕೊಡ್ತೀವಿ. ನೆಕ್ಸ್ಟ್ ಏನಿದೆ ರೀ, ನೆಕ್ಸ್ಟು ಪ್ರಿಂಟಿಂಗ್ ಸೆಕ್ಷನ್ಸ್ ಇದೆ. ಸೊ ಪ್ರಿಂಟಿಂಗ್ ಸೆಕ್ಷನಲ್ಲಿ ಫಸ್ಟ್ ಒನ್ ಏನಿದೆ ರೀ, ಸೊ ಪ್ರಿಂಟಿಂಗ್ ಸೆಕ್ಷನಲ್ಲಿ ಸಿ ಹಿಯರ್ ಪ್ರಿಂಟ್ ವೋಚರ್ ಆಫ್ಟರ್ ಸೇವಿಂಗ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೇನು ಹೇಳಿ, ಅದು ಹಂಗಂದ್ರೇನು? ಇಫ್ ಯು ವಾಂಟ್ ಟು ಪ್ರಿಂಟ್ ಎವ್ರಿ ವೋಚರ್ ಆಫ್ಟರ್ ಎಂಟರಿಂಗ್ ಇಟ್ ಸೆಟ್ ಟು ಯಸ್. ದಟ್ ವುಡ್ ಪ್ರಾಂಪ್ಟ್ ಪ್ರಿಂಟಿಂಗ್ ಆಫ್ ದ ವೋಚರ್ಸ್ ಆಸ್ ಯು ಫಿನಿಶ್ಡ್ ದ ವೋಚರ್ ಎಂಟ್ರಿ ಆ್ಯಂಡ್ ಯು ನೀಡ್ ನಾಟ್ ಟು ಕ್ಲಿಕ್ ದ ಪ್ರಿಂಟ್ ಬಟನ್ ಈಚ್ ಟೈಮ್. ಅಂದರೆ ನಾವು ಇಲ್ಲಿ ಏನಾದರೂ ಎಸ್ ಅಂತ ಕೊಟ್ಟರೆ ಏನಾಗುತ್ತೆ, ಈಚ್ ಎಂಟ್ರಿಗೂ ಒಂದೊಂದು ಎಂಟ್ರಿನೂ ಸಹ ಏನಾಗುತ್ತೆ, ಪ್ರಿಂಟ್ಗೆ ಜಸ್ಟ್ ಡೈರೆಕ್ಟ್ಲಿ ಅದು ಅಪ್ಲೈ ಆಗುತ್ತೆ. ನೀವು ಆಮೇಲೆ ನೀವು ಎಲ್ಲವನ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರಿಂಟ್ ಕೊಡೋದು ಅವಶ್ಯಕತೆ ಇರೋದಿಲ್ಲ. ಸೊ ಇದನ್ನು ನಾವೇನು ಮಾಡ್ತೀವಿ ರೀ, ಬೇಸಿಕಲಿ ನಾವು ನೋ ಅನ್ನು ಕೊಟ್ಟಿರ್ತೀವಿ. ಸಿ ಹಿಯರ್ ನಾವು ನೋ ಅಂತ ಕೊಟ್ಟಿರ್ತೀವಿ. ಬಿಕಾಸ್ ಏನಪ್ಪ ಅಂತಂದರೆ ಈ ಒಂದು ಪ್ರಿಂಟ್ ವೋಚರ್ನಲ್ಲಿ ನಮಗೆ ವೋಚರ್ ಆಫ್ಟರ್ ಸೇವಿಂಗ್ ಮಾಡಬೇಕಾದ್ರೆ, ಅಂದರೆ ಯಾವುದಾದ್ರೂ ವೋಚರ್ ಎಂಟ್ರಿ ಮಾಡಿದ್ಮೇಲೆ ಆಟೋಮೆಟಿಕ್ಲಿ ಅದು ಪ್ರಿಂಟ್ ಆಗೋ ಹಾಗೆ ನಾವು ಸೇವ್ ಮಾಡಬೇಕಾ, ನೋ ಅಂತ ಕೊಟ್ಟಿರ್ತೀವಿ. ಬಿಕಾಸ್ ಕೆಲವೊಂದು ಸರ್ತಿ ರಾಂಗ್ ಎಂಟ್ರೀಸ್ ಆಗಿಬಿಟ್ರೆ ಅದೇ ಪ್ರಿಂಟ್ ಆಗಿಬಿಡುತ್ತೆ. ಸೊ ಅದರಿಂದ ನಾವೆಲ್ಲವನ್ನು ಎಂಟ್ರಿ ಮಾಡಿ ಒಮ್ಮೆಲೆ ನಾವೇನು ಮಾಡಬೇಕು ರೀ, ಒಂದು ಪ್ರಿಂಟ್ ಆಪ್ಷನನ್ನು ಕೊಡ್ಬೋದು. ಸೊ ಈ ಒಂದು ಆಪ್ಷನನ್ನು ನಾವು ಯೂಸ್ ಮಾಡ್ತೀವಿ. ಸೊ ಯೂಸ್ ಫಾರ್ POS ಇನ್ವಾಯ್ಸಿಂಗ್, ಡಿಫಾಲ್ಟ್ ಟೈಟಲ್ ಟು ದ ಪ್ರಿಂಟ್, ಡಿಫಾಲ್ಟ್ ಬ್ಯಾಂಕ್. ಸೊ ನಾವಿಲ್ಲಿ ನೋ ಅಂತ ಕೊಟ್ಟಿದ ಮೇಲೆ ಇದು ನಾಟ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಸೆಟ್ ಆರ್ ಅಲ್ಟರ್ ಡಿಕ್ಲರೇಷನ್. ಸೊ ಏನಾದರೂ ನಮ್ಗೆ ಡಿಕ್ಲರೇಷನ್ ಏನಾದರೂ ಇದ್ದರೆ ನಾವು ಇದರಲ್ಲಿ ಸೆಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಏನಿದೆ ರೀ, ನೇಮ್ ಆಫ್ ದ ಕ್ಲಾಸ್. ಸಿ ಹಿಯರ್ ನೇಮ್ ಆಫ್ ದ ಕ್ಲಾಸ್ ಅಂದ್ರೆ ಏನು ರೀ, ದಿಸ್ ಸೆಕ್ಷನ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಅ ಕ್ಲಾಸ್ ಬೈ ಎಂಟರಿಂಗ್ ದಿ ವಾಟ್ class name in this section. It is related to the what? ವೋಚರ್ ಕ್ಲಾಸಸ್. ವೋಚರ್ ಕ್ಲಾಸಸ್ಸಲ್ಲಿ ನಾವು ಈ ಒಂದು ಡಿಕ್ಲರೇಷನನ್ನು ನಾವು ಡಿಫೈನ್ ಮಾಡ್ಬೋದು. ಸಿ ಹಿಯರ್ ಈ ಒಂದು ಪ್ರಿಂಟಿಂಗ್ ಆಪ್ಷನಲ್ಲಿ ನಾವೇನು ಮಾಡ್ತೀವಿ ರೀ, ಪ್ರಿಂಟ್ ವೋಚರ್ ಆಫ್ಟರ್ ಸೇವಿಂಗ್ ಅಂತ ಕೊಟ್ಟಾಗ ನೋ ಅಂತ ಕೊಡ್ತೀವಿ. ಸೊ ನೆಕ್ಸ್ಟು ಯೂಸ್ POS ಇನ್ವಾಯ್ಸಿಂಗ್ ಅಂತ ಇದೆ. ಸೊ ಯೂಸ್ POS ಇನ್ವಾಯ್ಸಿಂಗ್ ಅಂದರೆ ಏನು ರೀ, ಸೊ ಇಫ್ ವಿ ಲೈಕ್ ಟು ಯೂಸ್ ದ ಸೇಲ್ಸ್ ಇನ್ವಾಯ್ಸಿಂಗ್ POS ಅಂದರೆ ಪಾಯಿಂಟ್ ಆಫ್ ಸೇಲ್ ಅಂತ ಅರ್ಥ. POS ಅಂದರೆ ಏನು ರೀ, ಪಾಯಿಂಟ್ ಆಫ್ ಸೇಲ್ ಅಂತ ಅರ್ಥ. ಸೊ ದೆನ್ ದಿಸ್ ಆಪ್ಷನ್ ಈಸ್ ಸೆಟ್ ಟು ಎಸ್ ಅಂತ ಸೆಟ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಏನು ರೀ, ಡಿಫಾಲ್ಟ್ ಟೈಟಲ್ ಪ್ರಿಂಟ್ ಅಂತ ಇದೆ. ಸೊ ಡಿಫಾಲ್ಟ್ ಪ್ರಿಂಟ್ ಟೈಟಲ್ ಅಂತಂದರೆ ಇಫ್ ವಿ ಲೈಕ್ ಟು ಗಿವ್ ದ ಡಿಫಾಲ್ಟ್ ಪ್ರಿಂಟ್ ಟೈಟಲ್ ಫಾರ್ POS ಇನ್ವಾಯ್ಸ್ ದೆನ್ ಇಟ್ ಈಸ್ ಸ್ಪೆಸಿಫೈಡ್ ಹಿಯರ್. ಒಂದು ವೇಳೆ ನಾವು ಏನಾದರೂ ಇಲ್ಲಿ ಯೂಸ್ POS ಇನ್ವಾಯ್ಸ್ ಅಂತದೆಯಲ್ಲ, ಅದನ್ನ ಎಸ್ ಅಂತ ಕೊಟ್ಟರೆ ನಾವು ಇಲ್ಲಿ ಟೈಟಲ್ ಕೊಡಬೇಕಾಗತ್ತೆ ಅದಕ್ಕೆ. ನೆಕ್ಸ್ಟ್ ಏನಿದೆ ರೀ, ಈಸ್ ಟ್ಯಾಕ್ಸ್ ಇನ್. ಸೊ ನೆಕ್ಸ್ಟ್ ಏನಿದೆ ರೀ, ಸೊ ದಿಸ್ ಒನ್ ಈಸ್ ವಾಟ್ ಪ್ರಿಂಟಿಂಗ್ ಸೆಕ್ಷನ್. ಓಕೆನಾ. ಸೊ ನೇಮ್ ಆಫ್ ದಿ ಕ್ಲಾಸ್ ನಾನು ಅವಾಗಲೇ ಹೇಳಿದಾಗೆ ನೇಮ್ ಆಫ್ ದಿ ಕ್ಲಾಸ್ ಅಂದಾಗ ಇಟ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಅ ಕ್ಲಾಸಸ್ ಬೈ ಎಂಟ್ರಿಂಗ್ ದಿ ಕ್ಲಾಸ್ ನೇಮ್ ಇನ್ ದಿಸ್ ಸೆಕ್ಷನ್. ಸೊ ಇಟ್ ಈಸ್ ರಿಲೇಟೆಡ್ ಟು ವಾಟ್, ವೋಚರ್ ಕ್ಲಾಸಸ್. ಡಿಕ್ಲರೇಷನ್ ಅಂತಂದರೆ ದಿಸ್ ಆಪ್ಷನ್ ಈಸ್ ಯೂಸ್ಡ್ ಟು ಹ್ಯಾವಿಂಗ್ ದಿ ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಫಾರ್ ದಿಸ್ ವೋಚರ್ ಟೈಪ್ ಬೈ ದಿ ಕ್ರಿಯೇಟರ್. ಸೊ ಇಟ್ ಕ್ಯಾನ್ ರಿಲೇಟೆಡ್ ದಿ ಅಥೆಂಟಿಸಿಟಿ ಅಥವಾ ಓನರ್ಶಿಪ್ ಅಂತ ಹೇಳ್ತಾರೆ ಡಾಕ್ಯುಮೆಂಟ್ ಜನರೇಷನ್ ಮಾಡಬೇಕಾದ್ರೆ. ಸೊ ಇದನ್ನೇನಂತ ಹೇಳ್ತೀವಿ ನಾವು, ನೇಮ್ ಆಫ್ ದಿ ಕ್ಲಾಸ್ ಅಂತ ಹೇಳ್ತೀವಿ. ಸೊ ನಾವಿಷ್ಟೆಲ್ಲ ಆಪ್ಷನನ್ನು ಸೆಟ್ ಮಾಡಿದ್ಮೇಲೆ ನಮಗೆ ಎಕ್ಸೆಪ್ಟ್ ಅಂತ ಕೊಡುತ್ತೆ. ಸೊ ಎಕ್ಸೆಪ್ಟ್ ಅಂತ ಕೊಟ್ಟಾಗ ಎಸ್ ಆರ್ ನೋ ಅಂತ ಕೇಳುತ್ತೆ. ಸೊ ನಾವು ಎಸ್ ಅಂತ ಕೊಟ್ಟಾಗ ಏನಾಗುತ್ತೆ ರೀ, ಒಂದು ವೋಚರ್ ಟೈಪ್ಸ್ ಕ್ರಿಯೇಷನ್ ಆಗುತ್ತೆ. ಯಾವ ನೇಮಿಂದ ಕ್ರಿಯೇಷನ್ ಆಗುತ್ತೆ, ಸೇಲ್ಸ್ ಅನ್ನೋ ಒಂದು ನೇಮಿಂದ ವೋಚರ್ ಟೈಪ್ ನಮಗೆ ಕ್ರಿಯೇಷನ್ ಆಗುತ್ತೆ. ಸೊ ಎಕ್ಸ್ಪೋರ್ಟ್ ಸೇಲ್ಸ್ ಅಥವಾ ಸೇಲ್ಸ್ ಅನ್ನೋದನ್ನು ನಮಗೆ ಒಂದು ವೋಚರ್ ಟೈಪ್ ನಮಗೆ ಕ್ರಿಯೇಷನ್ ಆಗುತ್ತೆ. ಸೊ ದಿಸ್ ಇಸ್ ದ ಮೆಥಡ್ ಆಫ್ ವಾಟ್, ಕ್ರಿಯೇಷನ್ ಆಫ್ ವೋಚರ್ಸ್. ಓಕೆನಾ.
ಸೊ ನೆಕ್ಸ್ಟು ಹೌ ಟು ಅಲ್ಟರ್ ವೋಚರ್ ಟೈಪ್ಸ್. ವೋಚರ್ ಟೈಪ್ಸ್ನ ಹೇಗೆ ಅಲ್ಟರ್ ಮಾಡ್ಬೋದು. ಸೊ ಫಸ್ಟ್ ಏನು ಮಾಡ್ಬೇಕ್ರಿ, ಗೇಟ್ವೇ ಆಫ್ ಟ್ಯಾಲಿ ಹೋಗಬೇಕು. ಸೊ ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ನಾವು ಅಕೌಂಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಮಗೆ ಈ ಒಂದು ವೋಚರ್ ಟೈಪ್ಸ್ ಅಂತ ಬರುತ್ತೆ. ಸೊ ವೋಚರ್ ಟೈಪ್ಸ್ ಮೆನು ನಾವು ಓಪನ್ ಮಾಡಿದಾಗ ಡಿಸ್ಪ್ಲೇ ಅನ್ನಂತ ಇದೆ ನೋಡ್ರಿ ಇಲ್ಲಿ. ಸೊ ಈ ಒಂದು ಡಿಸ್ಪ್ಲೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಡಿಸ್ಪ್ಲೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ರೀ, ನಮಗೆ ವೋಚರ್ ಟೈಪ್ಸ್ ಮೆನು ಬರುತ್ತೆ. ಸೊ ಆವಾಗ ನಾವು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸಿ ಹಿಯರ್. ಸೊ ಈ ಥರ ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಒಂದು ವೋಚರ್ ಟೈಪ್ಸ್ ನಮಗೆ ಡಿಸ್ಪ್ಲೇ ಆಗುತ್ತೆ. ಸಿ ಹಿಯರ್, ಈ ಥರ ನಮಗೆ ಯಾವ ಥರ ವೋಚರ್ಸ್ ಬೇಕು ಆ ಥರ ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಇದಕ್ಕೆ ಡಿಸ್ಪ್ಲೇ ಆಫ್ ವೋಚರ್ಸ್ ಅಂತ ಹೇಳ್ತಾರೆ ಅಥವಾ ಅಲ್ಟರಿಂಗ್ ವೋಚರ್ಸ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ನಾವು ಯಾವುದಾದ್ರೂ ಡಿಸ್ಪ್ಲೇ ಮಾಡಬೇಕು ಒಂದು ವೋಚರ್ಸ್ನ ಅಂತಂದರೆ ನಾವು ಈ ಥರ ಡಿಸ್ಪ್ಲೇ ಮಾಡ್ಬೋದು. ಸೊ ನಮಗೆ ಎಕ್ಸಾಮಲ್ಲಿ ಡಿಸ್ಪ್ಲೇ ವೋಚರ್ ಟೈಪ್ಸ್ ಅಂತ ಕೇಳಿದ್ರೆ ನಾವು ಈ ಥರ ಸ್ಟೆಪ್ಸ್ಗಳನ್ನು ನಾವು ಬರಿಬೇಕು. ಸೊ ಏನು ಸ್ಟೆಪ್ ಇದೆ ನೋಡ್ರಿ. See here, displaying voucher types, you can view details that you have filled in the voucher while creating it. So click the display option under the voucher types menu. So voucher types menu ಅಲ್ಲಿ ನಾವೇನು ಮಾಡಬೇಕ್ರಿ, ಡಿಸ್ಪ್ಲೇ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಸೆಲೆಕ್ಟ್ ಎನಿ ವೋಚರ್ ಫ್ರಮ್ ದ ಲಿಸ್ಟ್ ಆಫ್ ವೋಚರ್ಸ್ ಟೈಪ್ಸ್ ಮೆನು ಟು ಸಿ ಇಟ್ಸ್ ಡೀಟೇಲ್ಸ್. ಸೊ ನಾವು ಏನಾದರೂ ಡೀಟೇಲ್ಸ್ ಬೇಕಂದ್ರೆ ಏನು ಮಾಡಬೇಕ್ರಿ, ಆ ಒಂದು ಪರ್ಟಿಕ್ಯುಲರ್ ಒಂದು ವೋಚರ್ ಟೈಪ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಅದರ ಡೀಟೇಲ್ಸ್ ಸಿಗುತ್ತೆ. ಪ್ರೆಸ್ ದ ಎಸ್ಕೇಪ್ ಕೀ or click the close button to close the voucher type display screen after viewing the details. ಸೊ ನಾವು ಡೀಟೇಲ್ಸ್ ನೋಡಿದ ಮೇಲೆ ನಾವು ವಾಪಸ್ ಕ್ಲೋಸ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕ್ರಿ, ಎಸ್ಕೇಪ್ ಬಟನ್ ಹೊಡಿರಿ, ಇಲ್ಲ ಅಂದ್ರೆ ಏನು ಮಾಡ್ಬೇಕ್ರಿ, ಈ ಒಂದು ಕ್ಲೋಸ್ ಬಟನನ್ನು ಕ್ಲಿಕ್ ಮಾಡಬೇಕು. ಸೊ ದಿಸ್ ಇಸ್ ವಾಟ್ ಡಿಸ್ಪ್ಲೇಯಿಂಗ್ ವೋಚರ್ ಟೈಪ್ಸ್. ಹೌ ಟು ಅಲ್ಟರ್ ದ ವೋಚರ್, ಸಿ ಹಿಯರ್. ಸೊ ದಿಸ್ ಇಸ್ ದ ಸ್ಟೆಪ್ಸ್ ಟು ವಾಟ್ alter the voucher types. See here, the following steps are used to alter the format of existing predefined vouchers. ಸೊ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿರ್ತಕ್ಕಂತಹ ಒಂದು ವೋಚರ್ಗಳನ್ನು ನಾವು ಹೇಗೆ ಅಲ್ಟರ್ ಮಾಡುವುದು, ಹೇಗೆ ನಾವು ಮಾಡಿಫಿಕೇಶನ್ ಮಾಡ್ಬೋದು. ಸೊ ಗೇಟ್ವೇ ಆಫ್ ಟ್ಯಾಲಿ. ಸೊ ಗೇಟ್ವೇ ಆಫ್ ಟ್ಯಾಲಿ ಸ್ಕ್ರೀನ್ಗೆ ಹೋಗಬೇಕು. ಹೋಗಿ ನೆಕ್ಸ್ಟು ಅಕೌಂಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ವೋಚರ್ ಟೈಪ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ಏನಾಗುತ್ತೆ, ನಮಗೆ ವೋಚರ್ ಟೈಪ್ಸ್ ಮೆನು ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಕ್ಲಿಕ್ ಅಲ್ಟರ್ ಆಪ್ಷನ್ ಟು ಡಿಸ್ಪ್ಲೇ ವೋಚರ್ ಟೈಪ್ಸ್ ಅಲ್ಟ್ರೇಷನ್ ಸ್ಕ್ರೀನ್ ಶೋಯಿಂಗ್ ಫಾರ್ಮೆಟ್ ಆಫ್ ದಿ ವೋಚರ್ ಸೆಲೆಕ್ಟೆಡ್. ನಾವು ಒಂದು ಮೆನು ವೋಚರ್ ಟೈಪ್ಸ್ ಮೆನು ಕಂಡಾಗ ನಮಗೆ ಯಾವ ವೋಚರ್ನ ಅಲ್ಟರ್ ಮಾಡಬೇಕು ಅಂತೀವೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕ್ಯಾರಿ ಔಟ್ ನೆಸೆಸರಿ ಚೇಂಜಸ್ ಇನ್ ದ ಫಾರ್ಮೆಟ್ ಆಫ್ ದಿ ವೋಚರ್ ಆ್ಯಂಡ್ ಎಕ್ಸೆಪ್ಟ್ ಇನ್ ದ ಎಂಡ್. ಸೊ ನಾವೇನಾದರೂ ಚೇಂಜ್ ಮಾಡಬೇಕಂದ್ರಲ್ಲಿ ನಾವು ಆ ಒಂದು ಪರ್ಟಿಕ್ಯುಲರ್ ವೋಚರ್ ಟೈಪ್ಸ್ನ ನಾವು ಎಂಟ್ರಿ ಮಾಡ್ಬೋದು. ನೆಕ್ಸ್ಟ್ ಅದನ್ನು ಎಕ್ಸೆಪ್ಟ್ ಮಾಡಿ ಅದನ್ನು ಎಂಡಲ್ಲಿ ನಾವೇನು ಮಾಡ್ಬೋದು ರೀ, ಎಕ್ಸೆಪ್ಟ್ ಅಂತ ಕೊಟ್ಟಾಗ ಅದು ಅಲ್ಟರೇಷನ್ ಆಗುತ್ತೆ. ದಿಸ್ ಇಸ್ ವಾಟ್ ಕ್ರಿಯೇಷನ್ ಆ್ಯಂಡ್ ಡಿಸ್ಪ್ಲೇಯಿಂಗ್ ಅಲ್ಟರಿಂಗ್ ಆಫ್ ದಿ ವೋಚರ್ಸ್. ಸೊ ಇನ್ನೊಂದ್ಸತಿ ಹೇಳ್ತೀನಿ ಕೇಳ್ರಿ. ಯಾವಾಗ ನಮಗೆ ವೋಚರ್ ಕ್ರಿಯೇಷನ್ ಬಗ್ಗೆ ಕೇಳ್ತಾರೋ ಸೊ ಅವಾಗ ಏನು ಮಾಡ್ಬೇಕ್ರಿ, ವೋಚರ್ ಟೈಪ್ ಕ್ಯಾನ್ ಬಿ ಕ್ರಿಯೇಟೆಡ್ ಬೈ ದ ಫಾಲೋವಿಂಗ್ ಸ್ಟೆಪ್ಸ್. ಏನ್ರಿ ಫಸ್ಟ್ ಏನು ಮಾಡ್ಬೇಕ್ರಿ, ನಾವು ಗೇಟ್ವೇ ಆಫ್ ಟ್ಯಾಲಿಗೆ ಹೋಗಬೇಕು. ಸೊ ಕ್ಲಿಕ್ ದ ವೋಚರ್ ಟೈಪ್ಸ್ ಆಪ್ಷನ್ಸ್ ಇಂಟು ಸಿ ಹಿಯರ್. ಗೇಟ್ವೇ ಆಫ್ ಟ್ಯಾಲಿಗೆ ಹೋಗಬೇಕು. ನೆಕ್ಸ್ಟು ಅಕೌಂಟ್ ಇನ್ಫೋ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ನಮಗೆ ಗ್ರೂಪ್ಸು, ಲೆಜರ್ಸ್, ವೋಚರ್ ಟೈಪ್ಸ್, ಕ್ವಿಟ್ ಅಂತ ಬರುತ್ತೆ. ಸೊ ಅದರಲ್ಲಿ ನಾವು ವೋಚರ್ ಟೈಪ್ಸ್ನ ಕ್ಲಿಕ್ ಮಾಡಬೇಕು. ಅದರಲ್ಲಿ ವೋಚರ್ ಟೈಪ್ಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ಕ್ರಿಯೇಟ್ ಬಟನನ್ನು ಕ್ಲಿಕ್ ಮಾಡಬೇಕು. ಸೊ ಅದರಲ್ಲಿ ಏನಾಗುತ್ತೆ, ಸಿ ಹಿಯರ್. ಸೊ ಕ್ಲಿಕ್ ಆನ್ ದ ಕ್ರಿಯೇಟ್ ಆಪ್ಷನ್ಸ್. ಸೊ ಈ ಒಂದು ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ದ ವೋಚರ್ ಟೈಪ್ ಕ್ರಿಯೇಷನ್ ಸ್ಕ್ರೀನ್ ಅಪಿಯರ್ಸ್. ಸೊ ವೋಚರ್ ಟೈಪ್ ಸ್ಕ್ರೀನ್ ಈಸ್ ವಾಟ್ ಈಸ್ ಡಿವೈಡೆಡ್ ಟು 3 ಸೆಕ್ಷನ್ಸ್. ಯಾವ ಸೆಕ್ಷನ್ಸ್ ಇದೆ ರೀ, ನಮಗೆ ಜನರಲ್, ಪ್ರಿಂಟಿಂಗ್, ನೇಮ್ ಆಫ್ ದ ಕ್ಲಾಸ್ ಅಂತ ಇದೆ. ಸೊ ನೇಮ್ ಅಂತಂದರೆ ಏನು ಮಾಡ್ಬೇಕ್ರಿ, ಎಂಟರ್ ದ ಯೂನಿಕ್ ನೇಮ್ ಆಫ್ ದ ವೋಚರ್ ಟೈಪ್ ಯು ಆರ್ ಕ್ರಿಯೇಟಿಂಗ್. ಸೊ ಯಾವುದಾದ್ರೂ ಒಂದು ನಾವು ಯಾವ ಟೈಪ್ ವೋಚರ್ ಕ್ರಿಯೇಟ್ ಮಾಡಬೇಕು ಅದನ್ನು ನೇಮ್ ಹಾಕಬೇಕು. ಸೊ ಯಾವ ಟೈಪ್ ಆಫ್ ವೋಚರ್, ಸೊ ಟೈಪ್ಸ್ ಆಫ್ ವೋಚರ್ ಅಂದಾಗ ನಾವು ಆ ಒಂದು ಯಾವ ಟೈಪ್ ವೋಚರ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ABBR ಅಂತ ಇದೆ ನೋಡ್ರಿ, ಅಬ್ರಿವಿಯೇಷನ್ ಅಂತ ಅರ್ಥ ಅದು. ಸೊ ಎಂಟರ್ ಅಬ್ರಿವಿಯೇಟೆಡ್ ಅಂದರೆ ಶಾರ್ಟ್ ನೇಮ್ ಫಾರ್ ವೋಚರ್. ಸೊ ಶಾರ್ಟ್ ನೇಮ್ ಫಾರ್ ವೋಚರ್ಸ್ ಏನಿದೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಆ ಜನರಲಲ್ಲಿ ನಮಗೆ ಮೆಥಡ್ಸ್ ಆಫ್ ನಂಬರಿಂಗ್ ಇದೆ, ಆಟೋಮೆಟಿಕ್ ಇದೆ, ಮ್ಯಾನ್ಯುವಲ್ ಇದೆ. ಸೊ ಹಾಗಂದ್ರೆ ಏನು ಅಂತ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಆಲ್ರೆಡಿ ಮಾಡಿದ್ದೀನಿ. ಸೊ ದಿಸ್ ಈಸ್ ದ ನೋಟ್ಸ್ ಆಫ್ ವಾಟ್ ಮೆಥಡ್ ಆಫ್ ನಂಬರಿಂಗ್ ಆ್ಯಂಡ್ ಆಟೋಮೆಟಿಕ್, ಮ್ಯಾನ್ಯುವಲ್. ಸೊ ಮೆಥಡ್ ಆಫ್ ನಂಬರಿಂಗ್ ಅಂತ ಕೇಳಿದಾಗ ನಮಗೆ ಆಟೋಮೆಟಿಕ್ಲಿ ಸೈಡ್ಗೆ ಡಿಸ್ಪ್ಲೇ ಆಗುತ್ತಲ್ಲ. ಸೊ ಅದ್ರ ಮೀನಿಂಗ್ ಏನು ಅನ್ನೋದನ್ನು ಈ ಒಂದು ಫಾರ್ಮೆಟ್ ನಮಗೆ ತೋರಿಸುತ್ತೆ. ಸೊ ಇದೇನ್ರಿ, ಯೂಸ್ ಎಫೆಕ್ಟಿವ್ ಡೇಟ್ ಫಾರ್ ವೋಚರ್ಸ್, ಅಲವ್ ಯು ಟು ಎಂಟರ್ ದ ಎಫೆಕ್ಟಿವ್ ಡೇಟ್ಸ್ ಫಾರ್ ದ ವೋಚರ್ಸ್. ಸೊ ಮೇಕ್ ಆಪ್ಷನಲ್ ಆ್ಯಸ್ ಅ ಡಿಫಾಲ್ಟ್. ಸೊ ಇವೆಲ್ಲ ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನು ನಾವು ಆವಾಗಲೇ ತಿಳ್ಕೊಂಡಿದ್ದೀವಿ. ಸೊ ಇದೆಲ್ಲ ಏನ್ರಿ, ನಮಗೆ ಈ ಒಂದು ಪ್ರಿಂಟ್ ಸ್ಕ್ರೀನಲ್ಲಿ ಈ ಥರದಲ್ಲೆಲ್ಲ ನಮ್ಗೆ ಬರುತ್ತೆ.
ಸೊ ನಮಗೆ ಈ ಒಂದು ಪ್ರಿಂಟ್ ಸೆಕ್ಷನಲ್ಲಿ ಏನೇನು ಬರುತ್ತೆ, ಆಫ್ಟರ್ ಸೇವಿಂಗ್ ಅಂದರೆ ಪ್ರಿಂಟ್ ಆಫ್ಟರ್ ಸೇವಿಂಗ್ ವೋಚರ್, ಒಂದೊಂದು ಎಂಟ್ರಿಯನ್ನು ಸೇವ್ ಮಾಡ್ತಾ ಹೋದಾಗೆ ನಮಗೆ ಪ್ರಿಂಟ್ ಆಗಬೇಕಾ, ಸೊ ಆ ಥರದಲ್ಲಿ ನಮಗೆ ಕೇಳುತ್ತೆ. ಸೊ ಇದರಲ್ಲಿ ನಾವು ಎಸ್ ಕೊಟ್ಟರೆ ಏನಾಗುತ್ತೆ ಏನಿಲ್ಲ ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಸೊ ನೇಮ್ ಆಫ್ ದ ಕ್ಲಾಸ್ ಸೆಕ್ಷನ್ಸ್, ಸೊ ಇದೆಲ್ಲ ಇದೆ ತಾನೆ. ಸೊ ದಿಸ್ ಸೆಕ್ಷನ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಅ ಕ್ಲಾಸ್ ಬೈ ಎಂಟ್ರಿಂಗ್ ದ ಕ್ಲಾಸ್ ನೇಮ್ ಇನ್ ದಿಸ್ ಸೆಕ್ಷನ್. ಸೊ ಇಟ್ ಈಸ್ ರಿಲೇಟೆಡ್ ಟು ದಿ ವೋಚರ್ ಕ್ಲಾಸಸ್. ಓಕೆ, ಸೊ ದಿಸ್ ಇಸ್ ವಾಟ್ ದ ನೇಮ್ ಆಫ್ ದ ಕ್ಲಾಸ್ ಸೆಕ್ಷನ್ಸ್. ಓಕೆ, ಸಿ ಹಿಯರ್ ಅಲ್ಟರಿಂಗ್ ವೋಚರ್ ಟೈಪ್ಸ್. ಸೊ ಇದರಲ್ಲಿ ಏನ್ರಿ, ಇದು ವೋಚರ್ ಟೈಪ್ಸ್ನ ಅಲ್ಟರ್ ಮಾಡೋದು ಹೇಗೆ. ಗೇಟ್ವೇ ಆಫ್ ಟ್ಯಾಲಿ ಇದೆ, ಅದರಲ್ಲಿ ಅಕೌಂಟ್ ಇನ್ಫೋ ಇದೆ. ಸೊ ವೋಚರ್ ಟೈಪ್ಸ್ ಅಂತ ನಾ ಕ್ಲಿಕ್ ಮಾಡಿದಾಗ ಡಿಸ್ಪ್ಲೇ ಅಂತ ಇದೆ. ಸೊ ಡಿಸ್ಪ್ಲೇನ ಆಪ್ಷನ್ನ ಕ್ಲಿಕ್ ಮಾಡಿದಾಗ ನಮಗೆ ಟೈಪ್ಸ್ ಬರುತ್ತೆ. ಸೊ ಅದರಲ್ಲಿ ನಾವು ಏನಾದರೂ ಅಲ್ಟ್ರೇಷನ್ ಇದ್ದರೆ ಆ ಒಂದು ಸ್ಕ್ರೀನಲ್ಲಿ ಅಲ್ಟ್ರೇಷನ್ ಮಾಡಿಕೊಂಡು ನಾವು ಚೇಂಜಸ್ನ ನಾವು ಮಾಡಿಕೊಂಡು ಏನು ಮಾಡ್ಬೋದು ರೀ, ಲಾಸ್ಟಿಗೆ ಎಕ್ಸೆಪ್ಟ್ ಅಂತ ಕೊಡಬೇಕು. ಸೊ ಅವಾಗ ಏನಾಗುತ್ತೆ ರೀ, ಅಲ್ಟರ್ ಮಾಡಿದ್ದು ನಮಗೆ ಎಕ್ಸೆಪ್ಟ್ ಆಗುತ್ತೆ. ಸೊ ಅದೇ ವೋಚರ್ಸ್ನ ಡಿಸ್ಪ್ಲೇ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ರೀ, ಆ ಒಂದು ಅಕೌಂಟ್ ಇನ್ಫೋಗೆ ಹೋಗಿ ನಾವು ಡಿಸ್ಪ್ಲೇ ಆಪ್ಷನ್ನ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ರೀ, ಒಂದು ವೋಚರ್ ಟೈಪ್ಸ್ಗಳನ್ನ ಲಿಸ್ಟನ್ನು ನಮಗೆ ತೋರಿಸುತ್ತೆ. ಸೊ ನಾವು ಯಾವ ವೋಚರ್ ಬೇಕೋ ಅದನ್ನು ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದರ ಡೀಟೇಲ್ಸ್ ಎಲ್ಲ ನೋಡ್ಕೊಂಡಾದ್ಮೇಲೆ ಎಸ್ಕೇಪ್ ಕೀ ಅಥವಾ ಕ್ಲೋಸ್ ಬಟನ್ನ ಕ್ಲಿಕ್ ಮಾಡಿದಾಗ ನಮಗೆ ಆ ಒಂದು ಏನು ಸ್ಕ್ರೀನ್ ವ್ಯೂ ಆಗ್ತಿರುತ್ತಲ್ಲ ಅದು ಕ್ಲೋಸ್ ಆಗುತ್ತೆ. ದಿಸ್ ಈಸ್ ವಾಟ್ ಕ್ರಿಯೇಷನ್ ಆ್ಯಂಡ್ ಡಿಸ್ಪ್ಲೇಯಿಂಗ್ ಆ್ಯಂಡ್ ಅಲ್ಟ್ರಿಂಗ್ ಆಫ್ ದಿ ವೋಚರ್ ಟೈಪ್ಸ್. ಓಕೆ, ಸೊ ವೋಚರ್ ಟೈಪ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಹೇಗೆ ನಾವು ಅಲ್ಟರ್ ಮಾಡಬೇಕು, ಹೇಗೆ ಡಿಸ್ಪ್ಲೇ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡ್ವಿ. ಸೊ ದಿಸ್ ಇಸ್ ದ ನೋಟ್ಸ್ ಆಫ್ ವಾಟ್ ಆಲ್ ದ ಕ್ರಿಯೇಷನ್ ಆ್ಯಂಡ್ ವಾಟ್ ಇಸ್ ದ್ಯಾಟ್ ಕ್ರಿಯೇಷನ್, ಅಲ್ಟರಿಂಗ್ ಆ್ಯಂಡ್ ಡಿಸ್ಪ್ಲೇಯಿಂಗ್ ದಿ ವೋಚರ್ ಟೈಪ್ಸ್. ಸೊ ನಾವು ಮುಂದಿನ ಕ್ಲಾಸಲ್ಲಿ ವೋಚರ್ ಟೈಪ್ಸ್ ಬಗ್ಗೆ ಅಂದರೆ ವೋಚರ್ ಎಂಟ್ರಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ವೋಚರ್ಸ್ನ ಹೇಗೆ ಎಂಟ್ರಿ ಮಾಡ್ತೀವಿ, ಅದ್ರ ಸ್ಕ್ರೀನ್ ಹೇಗಿರುತ್ತೆ, ಸೊ ಹೇಗೆ ನಾವು ಎಂಟ್ರಿ ಮಾಡಿದ್ರೆ ಯಾವ ಥರ ಡಿಸ್ಪ್ಲೇ ಆಗುತ್ತೆ ಅನ್ನೋದನ್ನೆಲ್ಲ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲ್ತ್ವಿ, ವೋಚರ್ ಟೈಪ್ಸ್ ಕ್ರಿಯೇಷನ್ ಮಾಡೋದು ಹೇಗೆ, ವೋಚರ್ ಟೈಪ್ಸ್ ಡಿಸ್ಪ್ಲೇ ಮಾಡೋದು ಹೇಗೆ, ವೋಚರ್ ಟೈಪ್ಸ್ ನಮಗೆ ಅಲ್ಟರ್ ಮಾಡೋದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಸೊ ಮುಂದಿನ ಕ್ಲಾಸಲ್ಲಿ ನಾವು ವೋಚರ್ ಎಂಟ್ರಿ ಬಗ್ಗೆ ಮತ್ತು ನೆಕ್ಸ್ಟು ಫರ್ದರ್ ಟಾಪಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆನಾ, ಥ್ಯಾಂಕ್ ಯು.